ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಮುಂಚಿನ ವಿಡಿಯೋಗಳಲ್ಲಿ ಇದು SLC ಸ್ಕೂಲು ಲೈಫ್ ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳಿದ್ದೆ. ಮತ್ತು ಆಮೇಲೆ PUC ಯಾವ ರೀತಿ ಇರುತ್ತೆ, ಡಿಗ್ರಿ ಯಾವ ರೀತಿ ಇರುತ್ತೆ ಅದನ್ನು ಚೂರು ಹೇಳಿದ್ದೆ, ಮೇಲೆ ಹೇಳ್ಕೊಂಡು ಹೋಗಿದ್ದೆ. ಆದರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈ SLC ಮುಗಿಸಾದ್ಮೇಲೆ PUCನಲ್ಲಿ ಯಾವ್ಯಾವ ಕೋರ್ಸ್ ಬರ್ತದೆ ಮತ್ತು ಆಮೇಲೆ PUC ಲೈಫ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ SLC ಮುಗ್ದಾದ್ಮೇಲೆ ನೆಕ್ಸ್ಟು PUC ಬರುತ್ತೆ, ಮತ್ತು ಆಮೇಲೆ ಡಿಪ್ಲೊಮ್ ಬರುತ್ತೆ, ITI ಬರುತ್ತೆ. ಜಾಸ್ತಿ ಜನ ಈ PUCನ ತಗೊಂತಾರೆ, ಯಾಕಂದರೆ ನೆಕ್ಸ್ಟು ಅವರು ಗುರಿನ ಈಡೇರಿಸ್ಕೋಬೇಕಂತ. ಕೆಲವೊಬ್ಬರೆಲ್ಲ ಡಾಕ್ಟ್ರ್ ಆಗ್ಬೇಕು ಅಂದ್ಕೊಂಡಿರ್ತಾರೆ, ಇಂಜಿನಿಯರ್ ಆಗ್ಬೇಕಂತಿರ್ತಾರೆ, ಮತ್ತು ಬೇರೆ ಕೋರ್ಸ್ ಹೋಗ್ಬೇಕಂತಿರ್ತಾರೆ. ಹಂಗಾಗಿ PUCನ ಜಾಸ್ತಿ ಜನ ಆಯ್ಕೆ ಮಾಡ್ಕೊತಾರೆ. ನೆಕ್ಸ್ಟ್ ಇನ್ನು ಡಿಪ್ಲೊಮೊ ಬರುತ್ತೆ. ಈ ಯಾರ್ಯಾರು ಬೇಗ ನಾವು ಜಲ್ದಿ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತು ಆಮೇಲೆ ಈ ಬಡ ಜನಗಳು ಇರ್ತಾರಲ್ಲ, ಅವ್ರ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ಓದ್ಸೋಕ್ಕಾಗಲ್ಲ. ಹಂಗಾಗಿ ಇದೊಂಥರ ಶಾರ್ಟ್ ಟರ್ಮ್ ಕೋರ್ಸ್ ಇದ್ದಂಗೆ. ಇದು ಒಂದು 3 ವರ್ಷ ಮಾಡಿದ್ರೆ ನಾವು ಕೆಲ್ಸಕ್ಕೆ ಹೋಗ್ಬೋದು. ಅಂದರೆ ಅಂಥ ಜಾಸ್ತಿ ಅಮೌಂಟ್ ಸಿಗೋಲ್ಲ ಕೆಲ್ಸಕ್ಕೆ ಹೋದ್ರು. ಆದರೆ ಇದೊಂದು ಮಾಡಿದ್ರೆ ಜೂನಿಯರ್ ಇಂಜಿನಿಯರ್ ಅಂತ ಅನ್ನಿಸ್ಕೊಂತಾರೆ. ಇದಾದಮೇಲೆ ನೆಕ್ಸ್ಟ್ ಅವರು ಕೋರ್ಸ್ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಬೋದು, ಮತ್ತು ಕರೆಸ್ಪಾಂಡೆನ್ಸ್ ಥರ ಮಾಡ್ಕೊಬೋದು. ಆದರೆ ಇದೊಂಥರ ಶಾರ್ಟ್ ಟರ್ಮ್ ಕೋರ್ಸು. ಇದನ್ನು ಮಾಡಿದ್ರೆ ಏನಾರು ಅಕಸ್ಮಾತ್ ಗೋರ್ಮೆಂಟಲ್ಲಾಗಲಿ ಎಲ್ಲರಾಗಲಿ ಏನಾರು ಕೆಲಸ ಸಿಕ್ಕಿದ್ರೆ ಅವರು ಜೂನಿಯರ್ ಇಂಜಿನಿಯರ್ ಆಗಿ ಅವ್ರನ್ನ ಕರ್ಕೊತಾರೆ, ಮತ್ತು ಆಮೇಲೆ ಸೈಟಲ್ಲಿ ಅವ್ರನ್ನ ಕರ್ಕೊತಾರೆ, ಸೈಟ್ ಇಂಜಿನಿಯರಾಗಿ ಕರ್ಕೊತಾರೆ. ಹಂಗಾಗಿ ಈ SLC ಮುಗ್ದಾದ್ಮೇಲೆ ಮಕ್ಕಳು ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಕಾಲೇಜ್ಗಳನ್ನ ಮತ್ತು ಆಮೇಲೆ ಕೋರ್ಸ್ನ ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಬೇಕು. ಅದರಲ್ಲಿ ಮೇಯ್ನಾಗಿ ಈ ರ್ಯಾಂಕ್ ಬಂದಿರೋ ಹುಡುಗರು ಮತ್ತು ಆಮೇಲೆ 80ಇಂದ ತುಂಬ ಚೆನ್ನಾಗಿ ಹೈ ಸ್ಕೋರ್ ಮಾಡಿರೋ ಅಂಥವ್ರು ಜಾಸ್ತಿ ಜನ ಈ ಸೈನ್ಸ್ ತಗೊಂತಾರೆ. ಈ ಸೈನ್ಸಲ್ಲಿ ಮೇಯ್ನಾಗಿ ಬರೋದು ಈ PCMB, PCMC, PCME. ಯಾರ್ಯಾರು ಮೇಯ್ನಾಗಿ ಮೆಡಿಕಲ್ ಹೋಗ್ಬೇಕಂತ ಅಂದ್ಕೊಂಡಿರ್ತಾರೆ ಅವರೆಲ್ಲ PCMB ತಗೊಂತಾರೆ. ಇನ್ನೆಲ್ಲ ಇಂಜಿನಿಯರಿಂಗ್ ಹೋಗ್ಬೇಕಂತಿರೋ ನೆಕ್ಸ್ಟ್ ಇನ್ನು ಉಳಿದಿದ್ದು 2 ಕೋರ್ಸ್ಗೆ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇನ್ನು ಉಳಿದಿದ್ದು ಕಾಮರ್ಸು, ಅದೊಂಥರ ರೆಗ್ಯುಲರ್ ಆಗಿಬಿಟ್ಟಿದೆ ಇವಾಗ. ಯಾರ್ಯಾರು ಸೈನ್ಸು ತಗೊಂಬಲ್ಲ ಅವರೆಲ್ಲರೂ ನೆಕ್ಸ್ಟು ಇದನ್ನು ತಗೊಂತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಯಾವುದಿದೆ ಅಂದರೆ ಆರ್ಟ್ಸ್. ಅದು ಇತ್ತೀಚಿನ ದಿನಗಳಲ್ಲಿ ಆರ್ಟ್ಸ್ ಅಂತೂ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಈ ಕೋರ್ಸ್ ಎಲ್ಲ ಮುಚ್ಚೋದಂಗೆ ಆಗಿಬಿಟ್ಟಿದೆ. ಯಾರ್ಯಾರು ತುಂಬ ಡಲ್ ಇರ್ತಾರೆ, 35-40%, 50% ಅಂಥವ್ರು ಈ ಆರ್ಟ್ಸ್ನ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನು ಉಳಿದಿರೋರು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕಾಮರ್ಸು, ಸೈನ್ಸೇ ಜಾಸ್ತಿ ಆಯ್ಕೆ ಮಾಡ್ಕೊತಾರೆ. ಈ ಸ್ಕೂಲ್ ಮುಗ್ದಾದ್ಮೇಲೆ ಈ ಮಕ್ಕಳೆಲ್ಲ ಬಂದುಬಿಟ್ಟು ಅವರು ಮಾರ್ಕ್ಸ್ ಮೇಲೆ ತಗೊಂಡಿರ್ತಾರೆ. ಆದರೆ ಇದನ್ನು ಸೈನ್ಸ್ ಬಂದುಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡ್ತದೆ. ಯಾಕಂದರೆ ಇದು ಸಿಲೆಬಸ್ಸು ಈ PUC ಯಾವ ಥರ ಇರುತ್ತೆ ಅಂದರೆ ಈ ಸಿಲೆಬಸ್ಸೆಲ್ಲ ತುಂಬ ಜಾಸ್ತಿ ಇರುತ್ತೆ. ನಾವು ವರ್ಷ ಎಲ್ಲ ಕೂತ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ ಓದ್ಕೋಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಈ ಸೈನ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಮರ್ಸ್ ಈಸಿ. ಆದರೆ ಕಾಮರ್ಸ್ ಏನು ಅಷ್ಟು ಈಸಿ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಕಷ್ಟ ಇರುತ್ತೆ. ಆದರೆ ಈ ಸೈನ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಾಮರ್ಸ್ ಸ್ವಲ್ಪ ಈಸಿ. ಹಂಗಾಗಿ ಈ ಸ್ಕೂಲ್ ಮುಗಿಸಾದ್ಮೇಲೆ ಹುಡುಗರೆಲ್ಲ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಬಂದಾದ್ಮೇಲೆ ಈ PUC ಯಾವ ರೀತಿ ಇರುತ್ತೆ ಅಂದರೆ 1 ವರ್ಷಕ್ಕೊಂದು ಸಾರಿ ಎಕ್ಸಾಮ್ ಇರುತ್ತೆ, ಮೇಯ್ನ್ ಎಕ್ಸಾಮು. ಫಸ್ಟ್ ಇಯರ್ PUC ಆಗಲಿ, ಸೆಕೆಂಡ್ ಇಯರ್ PUC ಆಗಲಿ ಒಂಥರ ವರ್ಷಕ್ಕೊಂದು ಸಾರಿ ಎಕ್ಸಾಮ್ ಬರ್ದಂಗೆ. SSLCನೂ ಅಲ್ಲ ಅಷ್ಟೇ, ವರ್ಷಕ್ಕೊಂದು ಎಕ್ಸಾಮು. ಅದರಲ್ಲಿ ನಾವು ಎಷ್ಟು ಮಾರ್ಕ್ಸ್ ತೆಗಿತೀವೋ ಅಷ್ಟನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ. ಇನ್ನು ಮಾಮೂಲಿಯಾಗಿ ಈ ಟೆಸ್ಟ್ಗಳು ಇರ್ತವೆ, ಮಿಡ್ ಟರ್ಮ್ ಇರ್ತದೆ, ಪ್ರಿಪ್ರೇಟ್ರಿಗಳು ಇರ್ತವೆ, ಅವೆಲ್ಲ ಇರ್ತದೆ ಮಾಮೂಲಿಯಾಗಿ ಇದರಲ್ಲೂ. ಅದೇ ರೀತಿ ಅಂದರೆ ಫಸ್ಟ್ ಇಯರ್ PUC ಫೈನಲಲ್ಲಿ ನಾವು ಏನು ತೆಗಿತೀವೋ ಅದರಲ್ಲಿ ನಮಗೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಈ ಟೆಸ್ಟಲ್ಲಿ ಪ್ರಿಪ್ರೇಟ್ರಿನಲ್ಲಿ ನಾವು ಏನೇ ಮಾರ್ಕ್ಸು ಎಷ್ಟೇ ಬಂದ್ರೂ ಅದನ್ನು ಕನ್ಸಿಡರ್ ಮಾಡಲ್ಲ. ಇದೊಂಥರ ನಮಗೆ ಮೇಯ್ನ್ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕ್ಕೆ ಮತ್ತು ಆಮೇಲೆ ಎಕ್ಸಾಮಲ್ಲಿ ಯಾವ ರೀತಿ ಅಟೆಂಡ್ ಮಾಡೋಕ್ಕೆ ಇದು ಸ್ವಲ್ಪ ಯೂಸ್ ಆಗುತ್ತೆ. ಇಲ್ಲಿ ನಾವು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಫೈನಲ್ ಎಕ್ಸಾಮಲ್ಲೂ ನಾವು ಚೆನ್ನಾಗಿ ಮಾರ್ಕ್ಸ್ ತಗೊತೀವಿ ಅಂತ ಭರವಸೆ ಇಟ್ಕೋಬೋದು. ಹಂಗಾಗಿ ಈ ಸೈನ್ಸ್ ತಗೊಂಡಿರೋರಿಗೆ ಲ್ಯಾಬ್ ಇರುತ್ತೆ, ಥೇರಿಗಳಿರ್ತದೆ, ಲ್ಯಾಂಗ್ವೇಜಸ್ ಇರ್ತದೆ. ಈ ಕಾಮರ್ಸಲ್ಲಿ ಆ ಥರ ಅಲ್ಲ. ಈ ಕಾಮರ್ಸಲ್ಲಿ ಬರೀ ಥೇರಿ ಸಬ್ಜೆಕ್ಟ್ಸು, ಲ್ಯಾಂಗ್ವೇಜಸ್ ಇರ್ತದೆ, ಈ ಲ್ಯಾಬ್ಗಳು ಏನೂ ಇರೋಲ್ಲ. ಆರ್ಟ್ಸಲ್ಲೂ ಅಷ್ಟೇ, ಬರೀ ಥೇರಿ ಸಬ್ಜೆಕ್ಟ್ಸ್ಗಳು ಮಾತ್ರ ಇರ್ತದೆ. ಈ ಆರ್ಟ್ಸಲ್ಲಿ ಯಾವ ಥರ ಅಂದರೆ ಬರೀ ಸೋಷಿಯಲ್ ಬಗ್ಗೆ ಇರೋ ಸಬ್ಜೆಕ್ಟ್ಸೇ ಜಾಸ್ತಿ ಇರುತ್ತೆ. ಲ್ಯಾಂಗ್ವೇಜಸ್ಸು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲು, ಸೋಷಿಯಲ್ ಆ ಥರನೇ ಜಾಸ್ತಿ ಇರ್ತದೆ. ಹಂಗಾಗಿ ಈ PUCನಲ್ಲಿ ಈ ಮಕ್ಕಳೆಲ್ಲ SLC ಆದಮೇಲೆ ಎಂಟ್ರಿ ಆದಮೇಲೆ ಅಲ್ಲಿ ಮೊದಲು ಸ್ಕೂಲಲ್ಲೆಲ್ಲ ಎಲ್ಲರೂ ನೋಟ್ಸ್ ಎಲ್ಲ ಕೊಡ್ತಿರ್ತಾರೆ ಟೀಚರ್ಸ್ಗಳು, ಮತ್ತು ಆಮೇಲೆ ಅಲ್ಲೆಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆದರೆ ಈ PUC ಲೈಫಲ್ಲಿ ಆ ಥರ ಅಲ್ಲ. ನಾವು ಒಂದು ಹೊಸ ಕಾಲೇಜಿಗೆ ಬರ್ತೀವಿ,
ಮತ್ತು ಅಲ್ಲಿ ಯಾರು ಗೊತ್ತಿರಲ್ಲ. ಮತ್ತು ಆಮೇಲೆ ಅಲ್ಲಿ ಯಾವ ರೀತಿ ಅಂದರೆ ಟೀಚರ್ಸ್ ಕೂಡ ಅಷ್ಟು ಜಲ್ದಿ ನಮಗೆ ಪರಿಚಯ ಆಗೋಲ್ಲ. ಅಲ್ಲಿ ನಾವು ಸ್ಕೂಲಲ್ಲಿ 10 ವರ್ಷವೂ ಒಂದೇ ಸ್ಕೂಲಲ್ಲಿ ಓದ್ಕೊಂಬಂದಿರ್ತೀವಿ. ಆದರೆ ಇಲ್ಲಿ ಆ ಥರ ಅಲ್ಲ. ಇಲ್ಲಿ ಬರೀ ನಾವು 2 ವರ್ಷ ಓದ್ತೀವಿ. ಮತ್ತು ಆಮೇಲೆ ಇಲ್ಲಿ ಹೊಸ್ದಾಗಿ ನಾವು ಕಾಲೇಜ್ ಆಯ್ಕೆ ಮಾಡ್ಕೊಂಡಿರ್ತೀವಿ. ಮತ್ತು ಇಲ್ಲಿ ಬಂದಾಗ ನಮಗೆ ಟೀಚರ್ಸ್ಗಳು ಜಲ್ದಿ ನಮಗೆ ಪರಿಚಯ ಆಗೋಲ್ಲ. ಮತ್ತು ಆಮೇಲೆ ಹುಡುಗರು ಕೂಡ ನಮಗೆ ಜಲ್ದಿ ಪರಿಚಯ ಆಗೋಲ್ಲ. ಹಂಗಾಗಿ ಇಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಮತ್ತು ಆಮೇಲೆ ಈ ಸ್ಕೂಲಲ್ಲಿ ನಮಗೆ ನೋಟ್ಸ್ ಕೊಡ್ತಿರ್ತಾರೆ, ಹೋಮ್ವರ್ಕ್ ಕೊಡ್ತಿರ್ತಾರೆ. ಆದರೆ ಈ ಪಿ ಯು ಸಿನಲ್ಲಿ ಎಂಟ್ರಿ ಆದಾಗ ಹಂಗಲ್ಲ. ಈ ಪಿ ಯು ಸಿನಲ್ಲಿ ಎಂಟ್ರಿ ಆದಾಗ ಅಲ್ಲಿ ನಮಗೆ ಯಾವುದೇ ರೀತಿ ಹೋಮ್ವರ್ಕ್ ಇರೋಲ್ಲ. ಮತ್ತು ಆಮೇಲೆ ನೋಟ್ಸ್ಗಳು ಕೊಡೋಲ್ಲ. ಕೆಲವೊಂದು ಟೀಚರ್ಸ್ ಮಾತ್ರ ನಮಗೆ ನೋಟ್ಸ್ ಕೊಡ್ತಾರೆ. ಈ ಲ್ಯಾಂಗ್ವೇಜಸ್ಗಂತೂ ನಾವು ಪೂರ ಏನೂ ಕೊಡೋಲ್ಲ. ಅವ್ರು ಬರ್ತಾರೆ, ಪಾಠ ಮಾಡ್ತಾರೆ, ಹೊಲ್ಟೋಗ್ತಾರೆ ಅಷ್ಟೇ. ನಾವೇ ಈ ಟೆಕ್ಸ್ಟ್ ಬುಕ್ಕುಗಳು ಇಟ್ಕೊಂಡು ಗೈಡ್ಗಳು ಇಟ್ಕೊಂಡು ಓದ್ಕೋಬೇಕು. ಹಂಗಾಗಿ ಇಲ್ಲೇನಾಗಿದೆ ಅಂದರೆ ಈ ಕಾಲೇಜಿಗೂ ಈ ಸ್ಕೂಲ್ಗೆ ಏನು ವ್ಯತ್ಯಾಸ ಅಂದರೆ, ಸ್ಕೂಲಲ್ಲಿ ಎಲ್ಲನೂ ನಮಗೆ ಕೇಳ್ತಾರೆ. ಏನೇನು ಮಾಡಿದ್ರು, ಏನು ಮಾಡಲಿಲ್ಲ ಅಂದರು ಈ ಪೇರೆಂಟ್ಸ್ಗೆಲ್ಲ ತಿಳಿಸೋದೆಲ್ಲ ಮಾಡ್ತಾರೆ. ಈ ಕಾಲೇಜ್ ಲೈಫ್ ಹಂಗಲ್ಲ. ಇದೊಂಥರ ಫ್ರೀಡಮ್ ಇದ್ದಂಗೆ. ಇಲ್ಲಿ ನೀನು ಬಂದರೂ ಯಾರು ಕೇಳಲ್ಲ, ಬರಲಿಲ್ಲ ಅಂದರೂ ಕೇಳಲ್ಲ. ಹಂಗಾಗಿ ಇಲ್ಲಿ ನೋಟ್ಸ್ ಕೂಡ ಕೊಡೋಲ್ಲ. ಕೆಲವೊಂದು ಟೀಚರ್ಸ್ ಮಾತ್ರ ಕೊಡ್ತಾರೆ. ಇನ್ನೊಂದು ಕೆಲವೊಂದು ಟೀಚರ್ಸ್ಗಳು ನೋಟ್ಸೇ ಕೊಡೋಮ್ಮಲ್ಲ. ಹಂಗಾಗಿ ಇದು ಕೋರ್ಸು ನಮಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಈ SSLCನಲ್ಲಿ ನೋಟ್ಸ್ ಕೊಡ್ತಾರೆ ಅನ್ನಂಗೆ ಇಲ್ಲಿ ಪಿ ಯು ಸಿನಲ್ಲೆಲ್ಲ ಅಷ್ಟು ನೋಟ್ಸ್ಗಳು ನಮಗೆ ಸಿಗೋಲ್ಲ. ಹಂಗಾಗಿ ನಾವು ಇಲ್ಲೆಲ್ಲ ಟೆಕ್ಸ್ಟ್ ಬುಕ್ಗಳು ತಗೊಬೇಕು, ಗೈಡ್ಸ್ಗಳು ತಗೊಬೇಕು. ಮತ್ತು ಆಮೇಲೆ ಇಲ್ಲಿ ನಾವು ಒಂಥರ ಸೆಲ್ಫ್ ಸ್ಟಡಿ ಮಾಡಬೇಕಾಗ್ತದೆ. ಇಲ್ಲಾಂದರೆ ನಮಗೆ ತುಂಬ ಕಷ್ಟ ಆಗ್ತದೆ. ನಾವು ಟೀಚರ್ಸ್ನೇ ನಂಬ್ಕೊಂಡಿದ್ರೆ ಈ ಪಿ ಯು ಸಿನಲ್ಲಿ ತುಂಬ ಕಷ್ಟ ಆಗ್ತದೆ. ಈ ಪಿ ಯು ಸಿನಲ್ಲಿ ಯಾವ ರೀತಿ ಅಂದರೆ ಈ ಲ್ಯಾಬ್ಗಳು ಮಾಡ್ತಾರೆ. ಮತ್ತು ಆಮೇಲೆ ಈ ಲ್ಯಾಂಗ್ವೇಜಸ್ ಆಲ್ಮೋಸ್ಟ್ ಆಲ್ ಅವ್ರು ಮಾಡ್ತಾರೆ. ಇನ್ನು ಉಳಿದ ಸಬ್ಜೆಕ್ಟ್ಸ್ಗಳು ಬಂದ್ಬಿಟ್ಟು ಅವ್ರ ಕಾಲೇಜಿಗೆ, ಟೆಸ್ಟಿಗೆ, ಪ್ರಿಪ್ರೇಟ್ರಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡ್ತಾರೆ. ಕೆಲವೊಂದು ಕಾಲೇಜಸ್ ಅಂತೂ ಸಿಲೆಬಸ್ಸೇ ಕಂಪ್ಲೀಟ್ ಮಾಡೋಲ್ಲ. ಹಂಗಾಗಿ ನಾವು ಈ ಪಿ ಯು ಸಿನಲ್ಲಿ ಸ್ವಲ್ಪ ಟೆಕ್ಸ್ಟ್ ಬುಕ್ಗಳು, ಗೈಡ್ಸ್ಗಳು ಮತ್ತು ಕೆಲವೊಂದು ಸಾರಿ ಈ ಟ್ಯೂಷನ್ಗೆ ಹೋಗ್ಬಿಟ್ಟು ಅವ್ರ ನೋಟ್ಸ್ಗಳು ಕೂಡ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಹಂಗಾಗಿ ಈ ಪಿ ಯು ಸಿನಲ್ಲಿ ಈ ರೀತಿ ಇರುತ್ತೆ. ಇದು ಬಂದ್ಬಿಟ್ಟು 2 ವರ್ಷದ ಕೋರ್ಸು. ಈ ಲೈಫ್ ಹೆಂಗಿರುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ಕಣ್ಣು ತೆಗಿಯೋ ವರ್ಷಕ್ಕೆ ಆಗೋಗ್ಬಿಡ್ತದೆ. ನಾವು ಹಿಂಗೆ SLC ಬಂದು ಮುಗಿಸಿರ್ತೀವಿ. ನೋಡ್ಕೊಳ್ಳೋ ವರ್ಷಕ್ಕೆ ಒಂದು 7-8 ತಿಂಗಳು ಮುಗಿಯೋ ವರ್ಷಕ್ಕೆ ಈ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ ಅತ್ಲಾಗೆ ಸೆಕೆಂಡ್ ಇಯರ್ ಪಿ ಯು ಸಿ ಮತ್ತೆ ಸ್ಟಾರ್ಟ್ ಆಗಿಬಿಡ್ತದೆ. ಹಂಗಾಗಿ ಇದು 2 ವರ್ಷ ಕೋರ್ಸ್ ಬಂದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ನಾವು ಈ ಸೈನ್ಸ್ ತಗೊಂಡಿರೋರಂತೂ ತುಂಬ ಚೆನ್ನಾಗಿ ಯಾರ್ಯಾರು ಸ್ಕೋರ್ ಮಾಡ್ತಾರೋ ಅವ್ರಿಗೆಲ್ಲ ತುಂಬ ಒಳ್ಳೆ ಕೋರ್ಸ್ಗಳು ಸಿಗ್ತದೆ. ಇಲ್ಲಿ ನಾವೇನಾದ್ರು ಕಮ್ಮಿ ಸ್ಕೋರ್ ಮಾಡಿದ್ರೆ ನಮ್ಗೆ ಯಾವ ರೀತಿ ಒಳ್ಳೆ ಕಾಲೇಜು ಸಿಗೋಲ್ಲ, ಒಳ್ಳೆ ಇದೂ ಸಿಗೋಲ್ಲ, ಒಳ್ಳೆ ಕೋರ್ಸೂ ಸಿಗೋಲ್ಲ. ಮತ್ತು ಆಮೇಲೆ ನಾವು ಮಾಮೂಲಿ ನಾರ್ಮಲ್ ಡಿಗ್ರಿ ಮಾಡ್ಕೊಬೇಕಾಗ್ತದೆ. ಈ ಮೆಡಿಕಲು, ಇಂಜಿನಿಯರಿಂಗು ಇವೆಲ್ಲ ನಮ್ಗೆ ಒಳ್ಳೊಳ್ಳೆ ಆರ್ಕಿಟೆಕ್ಚರು, ಒಳ್ಳೊಳ್ಳೆ ಕೋರ್ಸ್ಗಳೆಲ್ಲ ತಗೊಂಬತ್ತು ತುಂಬ ಕಷ್ಟ ಆಗ್ತದೆ. ಹಂಗಾಗಿ ಈ ಸೈನ್ಸ್ನಲ್ಲಿ ನಾವು ಆದಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಈ ಕಾಂಪಿಟೇಟಿವಲ್ಲಿ, ಈ CET, ಈ ನೀಟಲ್ಲಿ ಇವೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಮತ್ತು ಆಮೇಲೆ ಒಳ್ಳೊಳ್ಳೆ ಇದು ಟೀಚರ್ಸ್ ಇರೋವಂಥ ಕಾಲೇಜ್ ಸಿಗುತ್ತೆ. ಮತ್ತು ಆಮೇಲೆ ಒಳ್ಳೆ ಕೋರ್ಸ್ ಸಿಗುತ್ತೆ. ಹಂಗಾಗಿ ನಾವು ಪಿ ಯು ಸಿನಲ್ಲಿ ಆದಷ್ಟು ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದು ನಮ್ಮ ಲೈಫಿಗೆ. ಇಲ್ಲಾಂದರೆ ನಮ್ಮ ಲೈಫು ತುಂಬ ಕಷ್ಟ ಆಗ್ತದೆ. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಹೇಳ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ. ಮತ್ತು ಆಮೇಲೆ SSLCನಲ್ಲಿ ಬಂದಿರೋ ಮಾರ್ಕ್ಸ್ ಮೇಲೆ ನೀವು ಯಾವತ್ತೂ ಈ ಪಿ ಯು ಸಿನಲ್ಲಿ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೆಪಾಸಿಟಿ ಏನಿದೆ, ಮತ್ತು ನನ್ನ ಕೈಲಿ ಓದೋಕೆ ಆಗ್ತದೋ ಇಲ್ವೋ, ಮತ್ತು ಆಮೇಲೆ ಅವ್ನು ಯಾರೋ ಒಬ್ಬ ಏನೋ ತಗೊಂಡಿದ್ದ ಅದಕ್ಕೆ ನಾನು ತಾಂಬ್ತಿದ್ದೀನಿ, ಮತ್ತು ಆಮೇಲೆ ಪೇರೆಂಟ್ಸ್ ಹೇಳಿದ್ರು ಹಂಗಾಗಿ ನಾನು ಇದನ್ನು ತಾಂಬ್ತಿದ್ದೀನಿ ಅಂತ ಎಲ್ಲ ಹೇಳಿ ಇದು ಮಾಡ್ಕೊಂಬಕ್ಕೆ ಹೋಗಬೇಡಿ. SSLCನಲ್ಲಿ ಬಂದಿರೋ ಸ್ಕೋರ್ಸ್ ಮೇಲೆ ನೀವು ಆಯ್ಕೆ ಮಾಡ್ಕೊಂಬುದು ತಪ್ಪಾಗುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ಮತ್ತು ಆಮೇಲೆ ನೀವು ಯಾವುದರಲ್ಲಿ ಚೆನ್ನಾಗಿದ್ದೀರಾ, ಮತ್ತು ಆಮೇಲೆ ಆ ಕೋರ್ಸ್ನ ನಾವು ತಗೊಂಡ್ರೆ ನಿಮಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಎಲ್ಲನೂ ನೀವು ಯೋಚನೆ ಮಾಡಿಬಿಟ್ಟು ಆಮೇಲೆ ತಗೊಂಡ್ರೆ ಒಳ್ಳೆಯದು. ಒಂದು ಸಾರಿ ತಗೊಂಡು ಇದು ಕಷ್ಟ ಆಯಿತು ಅಂತ ಅನ್ನೋದಕ್ಕಿಂತ ನಮ್ಮ ಮುಂಚೆನೇ SLC ಮುಗ್ದಾದ್ಮೇಲೆ ಎಲ್ಲ ಯೋಚನೆ ಮಾಡಿ ನಾವು ಕೋರ್ಸ್ನ ಆಯ್ಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಪಿ ಯು ಸಿ ಲೈಫ್ ಯಾವ ರೀತಿ ಇರುತ್ತೆ ಹಂಗಾಗಿ ಇದ್ರ ಬಗ್ಗೆ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಇದನ್ನೆಲ್ಲ ಹೇಳ್ತಾಯಿದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ವಿಷಯನ ತಗೊಂಡು ಬರ್ತೀನಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.